PGಯಲ್ಲಿ ಮತ್ತು ಹಾಸ್ಟೆಲಲ್ಲಿರೋರಿಗೆಲ್ಲ ಕನೆಕ್ಟ್ ಆಗುವಂಥ ವಿಡಿಯೋ ಇದು. ನಾನು ಬೆಂಗಳೂರಲ್ಲೇ ಇರ್ತೀನಿ, ನಮ್ಮ ಅಕ್ಕನೂ ಇಲ್ಲೇ ಬೆಂಗಳೂರಲ್ಲೇ ಇರ್ತಾರೆ. ಆದರೂ ನಾವು ಸಿಗೋದು ತುಂಬ ಕಮ್ಮಿ. ಯಾವಾಗಾದರೂ ಫ್ರೀ ಇದ್ದಾಗ ಹೋಗ್ತಾ ಇರ್ತೀನಿ. ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್ ಇರುತ್ತೆ, ಆಫೀಸ್ ಟೈಮಿಂಗ್ಸ್ ಎಲ್ಲ ಮ್ಯಾಚ್ ಆಗ್ತಾ ಇರಲ್ಲ. ಸೊ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ. ನಮ್ಮ ಅಕ್ಕ ಜಾಸ್ತಿ ದಿನ ಆಯಿತು ನನ್ನ ಮನೆಗೆ ಹೋಗಿಲ್ಲ, ಬರೀ PG ಊಟ ತಿಂತಾ ಇರ್ತಾಳೆ ಇವಳು ಅಂತ. ಗೋಸ್ಕರ ನಮ್ಮ ಅಕ್ಕನೇ ಇವತ್ತು ಲೀವ್ ತಗೊಂಡು ಅಡುಗೆ ಮಾಡಿ ನನಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಡನ್ಸೋಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸೈಟೆಡ್. ಮನೆ ಊಟ ತಿನ್ಬೇಕಂದ್ರೆ ಹಾಸ್ಟೆಲಲ್ಲಿ PG ಇರೋರಿಗೆಲ್ಲ ಒಂಥರ ಅದೇನು ಎಮೋಷನ್. ನೋಡೋಣ ಎಷ್ಟೊತ್ತಾಗುತ್ತೋ. ಡನ್ಸೋ ಅಣ್ಣ ಇನ್ನೂ ಬಂದೇ ಇಲ್ಲ. ಕಾದಿರುವೆ ನಿನಗಾಗಿ ಡನ್ಸೋ ಅಣ್ಣ, ಎಲ್ಲಿರುವೆ ಮರೆಯಾಗಿ. ಓ ಡನ್ಸೋ ಅಣ್ಣ ನೀನು ಬೇಗ ಬಾ, ಬೇಗ ಬಾ. ಅಣ್ಣ ಬಂದ ಕೆಳಗೆ ಹೋಗ್ತಾ ಇದೀವಿ. ಬ್ಯಾಗ್ ಅಂತೂ ಬಂತು, ಬಟ್ ತುಂಬ ದೊಡ್ಡದಿತ್ತು ಬ್ಯಾಗು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕಳಿಸ್ತಾರೆ ನಮ್ಮ ಅಕ್ಕ ಅಂತ. ನೋಡೋಣ ಬನ್ನಿ ಏನೇನಿದೆ ಬ್ಯಾಗ್ ಒಳಗಡೆ ಅಂತ. ಮಂಡಕ್ಕಿ ಖಾರ, ಮೆಣಸಿನ್ಕಾಯಿ, ದ್ರಾಕ್ಷಿ, ಆಲೂಗಡ್ಡೆ, ಈರುಳ್ಳಿ, ಆಲೂಗಡ್ಡೆ ಕಣ್ಮೇಲೆ ಇಟ್ಕೊಳ್ಳೋಕ್ಕೆ, ಬನಾನಾ, ಮೊಸರು, ಮತ್ತು ಬಾಕ್ಸ್ ಆಮೇಲೆ ಓಪನ್ ಮಾಡೋಣ. ಇದರಲ್ಲೇನೋ ಸ್ಪೆಷಲ್ ಇರುತ್ತೆ. ಆ್ಯಪಲ್, ಶೇಂಗಾ ಬೀಜ, ಮಜ್ಜಿಗೆ, ಇದರಲ್ಲೇನಿದೆ ಬಿಸ್ಕೆಟ್ಸ್, ಮಜ್ಜಿಗೆ, ಮತ್ತು ಮಜ್ಜಿಗೆ, ಸ್ಟ್ರಾಬೆರಿ, ಸ್ವಲ್ಪ ತರಕಾರಿ ಎಲ್ಲ ಏನು ಮಾಡ್ತಾಳಪ್ಪ ಅಂದ್ಕೊತೀರಾ ಅಲ್ವಾ? ಆನಿಯನ್ನು ಮತ್ತು ಗಾರ್ಲಿಕ್ಕು, ಬೆಳ್ಳುಳ್ಳಿ, ಇದನ್ನೆಲ್ಲ ಚಿತ್ರಾನ್ನ ಯಾವಾಗಾದರೂ ಮಾಡೋಕ್ಕೆ ಹಾಕ್ಕೊತೀನಿ. ಆಗಲೇ ನೋಡಿದ್ವಲ್ಲ ಆ ಬಾಕ್ಸಲ್ಲಿ ಚಟ್ನಿ ಪುಡಿ ಇದೆ, ಶೇಂಗಾ ಪುಡಿ, ನಮ್ಮ ಅಕ್ಕನೇ ಮಾಡಿರೋದು. ವೆರಿ ಮಚ್ ಟೇಸ್ಟಿ, ತುಂಬ ಚೆನ್ನಾಗಿತ್ತು. ನಂಗೆ ಚಟ್ನಿ ಪುಡಿ ಇಲ್ಲ ಅಂದರೆ ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ. ಚಟ್ನಿ ಪುಡಿ ಇದ್ದರೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀವಿ ಅಲ್ವಾ? ಇವಾಗ ದ ಮೇನ್ ಐಟಮ್ ನಮ್ಮ ಊಟ. ನಮ್ಮ ಅಕ್ಕ ಮಾಡಿರೋ ಅಡುಗೆ ಇದೆ ಇದರಲ್ಲಿ. ನೋಡೋಣ ಏನೇನು ಮಾಡಿ ಕಳಿಸಿದ್ದಾರೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಮನೆ ಊಟ ತಿಂತಿದ್ದೀನಿ ಆಫ್ಟರ್ ಸೋ ಮೆನಿ ಡೇಸ್. 1 2 3 ಬಾಕ್ಸ್ ಇದ್ದಾವೆ. ಒಂದರಲ್ಲಿ ಮುದ್ದೆ, ಒಂದರಲ್ಲಿ ಹುಳ್ಳಿಕಾಳು ಸಾರು, ಇನ್ನೊಂದು ಬಾಕ್ಸಲ್ಲಿ ಚಿತ್ರಾನ್ನದ ಗೊಜ್ಜಿತ್ತು. ಗೊಜ್ಜು ಯಾವಾಗಾದರೂ PGಯಲ್ಲಿ ಊಟ ಚೆನ್ನಾಗಿಲ್ದಾಗ ತಿನ್ನೋ ಅಂತ ಕಳಿಸಿದ್ದಾರೆ. ಮುದ್ದೆ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಹುಳ್ಳಿಕಾಳು ಸಾರು ಜೊತೆ ಮುದ್ದೆ ತಿಂತಾಯಿದ್ರೆ ಒನ್ ಮೋರ್ ಅನ್ನಬೇಕು. ಅಮೃತ. ಎಷ್ಟು ಚೆನ್ನಾಗಿದೆ ಅಂದರೆ ಮಾತೇ ಬರ್ತಿಲ್ಲ. ನಮ್ಮ ಅಕ್ಕ ಮಾಡೋ ಮುದ್ದೆ ನೀವೇನಾದರೂ ತಿನ್ನಬೇಕು, ಒನ್ ಮೋರ್ ಅಂತಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಆ್ಯಕ್ಚುಲಿ ಒನ್ ಮೋರ್ ಅನ್ನಲ್ಲ ನಮ್ಮ ಅಕ್ಕ ಮಾಡೋ ಮುದ್ದೆ ನೀವು ತಿಂದರೆ. ಯಾಕಂದರೆ ಅಷ್ಟು ಏನೇನು ಸ್ಟಫ್ಡಾಗಿರುತ್ತೆ ಅದು ಮುದ್ದೆ, ಖಾಲಿನೇ ಆಗಲ್ಲ. ಒಂಥರ ಅಕ್ಷಯ ಮುದ್ದೆ ಅಂತೀವಿ ನಾನು, ನಮ್ಮಪ್ಪ, ನಮ್ಮ ಅಣ್ಣ ಅವರೆಲ್ಲ. ಇಟ್ಸ್ ಟೂ ಮಚ್ ಒಂದು ಮುದ್ದೆ ತಿನ್ನೋಕ್ಕೆ. ಬಟ್ ಎಷ್ಟೋ ತಿಂಗಳಾದಮೇಲೆ ಒಂದು ಒಳ್ಳೆ ಮುದ್ದೆ ಹುಳ್ಳಿಕಾಳು ಸಾರು ಊಟ ಮಾಡಿ ತುಂಬ ಖುಷಿಯಾಯಿತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಐ ಲವ್ ಯು ಸೋ ಮಚ್. ನಮ್ಮ ಅಕ್ಕ ಈ ವಿಡಿಯೋ ನೋಡ್ತಾ ಇರ್ತಾರೆ. ಎಕ್ಸ್ಪೆಕ್ಟೇ ಮಾಡಿರಲ್ಲ ನಮ್ಮ ಅಕ್ಕ ನಾನಿದು ವ್ಲಾಗ್ ಮಾಡಿ ಹಾಕಿರ್ತೀನಿ ಅಂತ. ಥ್ಯಾಂಕ್ ಯು ಅಕ್ಕ. ಅನ್ನದಾತು ಸುಖಿ ಭವ ಅಂತ ಹೇಳಿ ಎಲ್ಲ ಊಟನ ತಿಂದು ಮುಗಿಸ್ಬಿಟ್ಟು ಇವಾಗ ಜಾಲಿಯಾಗಿ ಒಂದು ಮಲ್ಕೊಳ್ಳೋ ಸಮಯ. ಓಕೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಫ್ರೀ ಇದ್ದಾಗ ನನ್ನ ವೀಡಿಯೋಸೇ ನೋಡ್ತಾ ಇರಿ. ಏನಂತೀರಾ? ಅಷ್ಟೇ. ಓಕೆ ಬಾಯ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗೊತ್ತಲ್ಲ, ಅಲ್ಲಿವರೆಗೂ ಏನು ಮಾಡಬೇಕು, ನನ್ನ ವೀಡಿಯೋಸೇ ತಿರ್ಗಂಬರ್ಗ ನೋಡ್ತಾ ಇರಬೇಕು. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ?